ಡಿಬಾಸ್ ಸ್ಟೈಲ್ ನಲ್ಲಿ ಕಾಕಿ ಕಿರಾತಕನ ಟಾರ್ಚರ್ ಇರುವಂತದ್ದು. ಡಿಬಾಸ್ ರೀತಿಯಲ್ಲಿ ಡೈಲಾಗ್ ಹೊಡೆದು ಪತ್ನಿಗೆ ಪೊಲೀಸಪ್ಪ ಕಿರುಕುಳವನ್ನ ಕೊಟ್ಟಿದ್ದಾನೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ರೀತಿಯಾಗಿ ಚಾಟಿಂಗ್ ಮೂಲಕ ಅವನು ಹೇಳಿರುವಂತದ್ದು. ಡಿಬಾಸ್ ಸ್ಟೈಲ್ ನಲ್ಲಿ ಕಾಕಿ ಪತ್ನಿಗೆ ಟಾರ್ಚರ್ ನೀಡಿರುವಂತದ್ದು. ಡಿಬಾಸ್ ರೀತಿಯಲ್ಲೇ ಡೈಲಾಗ್ ಹೊಡೆದು ಪತ್ನಿಗೆ ಪೊಲೀಸಪ್ಪ ಕಿರುಕುಳವನ್ನ ನೀಡಿರುವಂತದ್ದು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಕೆಟ್ಟ ಪದಗಳು ಅದನ್ನ ಬಾಯಲ್ಲಿ ಹೇಳಕ್ಕಾಗೋದಿಲ್ಲ. ವರದಕ್ಷಿಣೆಗೆ ಡಿಮ್ಯಾಂಡ್, ಮಕ್ಕಳಾಗ್ತಿಲ್ಲ ಅಂತ ಕಿರುಕುಳ ನೀಡಿರುವಂತ ಆರೋಪ ಕೂಡ ಕೇಳಿ ಬರ್ತಿದೆ. ಪೊಲೀಸಪ್ಪನ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಆತ ಕಿರುಕುಳ ಕೊಟ್ಟಿದ್ದಾನೆ ಅಂತ ಆರೋಪಗಳಿರುವಂತದ್ದು. ಮದುವೆಗೆ 30 ಲಕ್ಷ ಖರ್ಚು ಮಾಡಿದ್ರು ಕೂಡ ಅವನ ಒಂದು ಆಸೆ ದಾಹ ತೀರಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಕೆಟ್ಟ ಪದಗಳನ್ನ ಹೇಳಿ, ಡೈಲಾಗ್ ಹೇಳಿ, ಚಾಟಿಂಗ್ ಮಾಡಿ ಇನ್ನು ಆಕೆಗೆ ಕಿರುಕುಳವನ್ನ ನೀಡಿರುವಂತದ್ದು. ಹಣಕ್ಕಾಗಿ ಪೀಡಿಸ್ತಾನೆ ಅಂತ ಪತಿ ಮಚ್ಚೇಂದ್ರ ವಿರುದ್ಧ ಪತ್ನಿ ಸೀನಾ ಆರೋಪವನ್ನ ಮಾಡಿದ್ದಾರೆ. ವರದಕ್ಷಿಣೆಗೆ ಕಿರುಕುಳವನ್ನ ನೀಡುವಂಥದ್ದು. ಇನ್ನು ಡಿಬಾಸ್ ಯಾವ ರೀತಿ ತಮ್ಮ ಪತ್ನಿಯನ್ನ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈತಾರೆ ಅಂತ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ಎಲ್ಲಿ ನೋಡಿದ್ರು ಡಿಬಾಸ್ ಅಭಿಮಾನಿಗಳು ಅದನ್ನ ಏನೋ ಸಿನಿಮಾ ಡೈಲಾಗ್ ಅಂತ ಅನ್ಕೊಂಡು ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಪೊಲೀಸಪ್ಪ ತಮ್ಮ ಹೆಂಡತಿಗೆ ಈ ರೀತಿಯಾಗಿ ಕಿರುಕುಳವನ್ನ ನೀಡಿರುವಂಥದ್ದು. ಅದು ಕೂಡ ಡಿಬಾಸ್ ಡೈಲಾಗ್ ಅನ್ನ ಹೇಳಿ ಇದ್ರೆ ನೆಮ್ಮದಿ ಆಗಿರ್ಬೇಕು, ಅದು ಇದು ಕೆಟ್ಟ ಪದಗಳು ತಮ್ಮ ಹೆಂಡತಿಯನ್ನ ಯಾವ ರೀತಿ ಬೈತಾರೆ ಅಂತ ನಾವು ನೋಡಿರ್ತೀರಾ, ನೀವೆಲ್ಲರೂ ಕೇಳಿರ್ತೀರಾ. ಆ ರೀತಿಯಾಗಿ ಹೆಂಡತಿಗೆ ಟಾರ್ಚರ್ ನೀಡಿರುವಂಥದ್ದು. ಈಗ ದರ್ಶನ್ ಅನ್ನುವಂಥ ವ್ಯಕ್ತಿ ಎಲ್ಲಿದ್ದಾರೆ, ಅವರು ಏನೇ ಆಗಿರ್ಬೋದು, ದೊಡ್ಡ ಸ್ಟಾರ್ ಆಗಿರ್ಬೋದು, ಯಾವ ಒಂದು ಹೆಂಡತಿಯನ್ನ ಯಾವ ರೀತಿ ನಡೆಸ್ಕೋಬೇಕೋ ಆ ರೀತಿನೇ ನಡೆಸ್ಕೋಬೇಕು. ಅದಕ್ಕೆ ಉದಾಹರಣೆ ನೀವು ನೋಡೇ ಇರ್ತೀರಾ. ಸೊ ಅದೇ ರೀತಿಯಾಗಿ ಪೊಲೀಸ್ ಆಗಿದ್ಕೊಂಡು, ಇನ್ನೊಬ್ಬ ಅಧಿಕಾರಿ ಆಗಿದ್ಕೊಂಡು ತನ್ನ ಪತ್ನಿಗೆ ಈ ರೀತಿಯಾಗಿ ಕಿರುಕುಳವನ್ನ ನೀಡಿರುವಂಥದ್ದು. ಡಿಬಾಸ್ ರೀತಿನೇ ಡೈಲಾಗ್ ಹೊಡೆದು ಆತನ ಪತ್ನಿಗೆ ಕಿರುಕುಳವನ್ನ ನೀಡಿರುವಂಥದ್ದು. ಈಗ ಇದು ಒಂದ್ ಕಡೆ ವೈರಲ್ ಆಗ್ತಾ ಇದೆ. ಆತನ ಚಾಟಿಂಗ್ ಏನೇನೆಲ್ಲ ಬೈದಿರ್ತಾನೆ, ಡಿಬಾಸ್ ಬೈದಿರುವಂಥ ಕೆಟ್ಟ ಪದಗಳನ್ನ ಹೇಳ್ಕೊಂಡು ಬೈದಿರುವಂಥ ಚಾಟಿಂಗ್ ಅನ್ನ ಆಕೆ ರಿಲೀಸ್ ಮಾಡಿರ್ತಾರೆ. ಒಟ್ಟಿನಲ್ಲಿ ದೂರನ್ನ ನೀಡಿರುವಂಥದ್ದು. ಇವನ ಟಾರ್ಚರ್ ಯಾವ್ಯಾವ ರೀತಿ ಇತ್ತು ಅಂತ. ಮದುವೆಗೆ ಅಂತ 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ ಮನೆಯವರು. ಆದ್ರೂ ಕೂಡ ಅವನ ದುಡ್ಡಿನ ಮೋಹ ಆಸೆ ಬಿಡ್ಲಿಲ್ಲ. ಹಾಗಾಗಿ ಪತ್ನಿಗೆ ಕಿರುಕುಳವನ್ನ ನೀಡಿರುವಂಥದ್ದು. ಹಣಕ್ಕಾಗಿ ಪೀಡಿಸ್ತಾನೆ ಅಂತ ಪತಿ ವಿರುದ್ಧ ಪತ್ನಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಔರಾದ್ ತಾಲೂಕಿನ ಸೀನಾ ಈ ರೀತಿಯಾಗಿ ಹಿಂಸೆಗೆ ಕಿರುಕುಳಕ್ಕೆ ಒಳಗಾಗಿರುವಂಥದ್ದು. ಡಿಬಾಸ್ ಅಂತ ಏನ್ ಹೇಳ್ತಾರೆ ಅವರ ಅಭಿಮಾನಿಗಳು, ನಟ ದರ್ಶನ್ ಅಷ್ಟೇ. ಏನೇನು ಅವರು ಮಾಡಿರುವಂತ ಒಳ್ಳೆ ಸಿನಿಮಾಗಳಾಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ನಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ತಗೋಬೇಕು. ಒಬ್ಬ ನಟ ಅಂತ ಅಂದಾಗ ಅವನು ಏನೇ ಮಾಡಿದ್ರು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನುವಂಥ ಅಭಿಮಾನಿಗಳಾಗಿರ್ಬೋದು, ಯಾರಾದ್ರೂ ಆಗಿರಬಹುದು. ಅದು ತಪ್ಪು. ಯಾಕಂದ್ರೆ ನಮ್ಮ ಜೀವನಕ್ಕೆ ಯಾವುದು ಸರಿ ತಪ್ಪು ಅಂತ ನಿರ್ಧಾರ ಮಾಡೋ ಎಲ್ಲ ಬುದ್ಧಿ ನಮಗೆ ಇರುತ್ತೆ. ಅದನ್ನ ಯಾವುದೋ ಸಿನಿಮಾದಾಗಿರ್ಬೋದು, ಯಾರೋ ಫೇವ್ರೆಟ್ ಹೀರೋ ಆಗಿರ್ಬೋದು, ಅವರ ಪತ್ನಿಗೆ ಅಥವಾ ಅವ್ರು ಮಾಡಿರುವಂತ ಯಾವುದೋ ಒಂದು ಡೈಲಾಗ್ ಹೇಳ್ಬಿಟ್ರೆ ನಾವೇನು ಫೇಮಸ್ ಆಗ್ಬಿಡಲ್ಲ ಅಥವಾ ನಮ್ಮ ಜೀವನ ಉದ್ಧಾರ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಜೀವನವನ್ನ ನಡೆಸಬೇಕಾಗತ್ತೆ. ಯಾರು ಏನೇನೆಲ್ಲ ಡೈಲಾಗ್ಸ್ ಹೇಳಿರ್ಬೋದು, ಏನೇನೆಲ್ಲ ಕೆಲಸಗಳು ಮಾಡಿರ್ಬೋದು, ಸಿನಿಮಾದಲ್ಲಿ ಸಾಚ ಆಗಿರ್ಬೋದು, ಇನ್ನು ಅವರು ಎಲ್ಲಿರ್ತಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಚಂದ್ರ ಪೊಲೀಸ್ ಅಂತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಅವರು ಪ್ರಾಪರ್ ಇರೋದು ಕಿಡ್ನಿ ಸರ್ಪೋಸ್ ತಾಂಡ ಅಂತ, ಬಟ್ ಅವರು ಇರೋದು ಚಿಡ್ಗುಪ್ಪದಲ್ಲಿ. ಅವರು ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ. ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅಂದರೆ ಮನೆಯವರೆಲ್ಲ, ನಮ್ಮ ನಾದಿನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದಿನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಂಗೆ, ಇದು ಅದು ಅಂತ ನೆಪ ಮಾಡ್ತಾ ಇದ್ರು. ನಾವು ಪರ್ಸ್ನಲ್ ಆಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್
ಮಾಡ್ತಾ ಇದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ ಅವರು. ಕಂಪ್ಲೇಂಟ್ 498 ಕೊಟ್ಟಿದ್ದೀವಿ, ಆದರೆ ಅವ್ರಿಗೆ ಏನೋ ಒಂಥರ ಇದು ಇಲ್ಲ, ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ. ನಾವು ಡಿಸೆಂಬರ್ 2024 ಡಿಸೆಂಬರ್ 24ನಲ್ಲಿ ಕೊಟ್ಟಿದ್ದೀವಿ. ಬಟ್ 9 ಮಂತ್ಸ್ ತಗೊಂಡಿದ್ರು ಅವರು ಚಾರ್ಜ್ ಶೀಟ್ ಹಾಕೋಕ್ಕೆ.